ಹಲೋ, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆ ಆ ಇಂದ ಹಿಡಿದು ಅಹ ಮಠ ನೀವು ಹೇಗೆ ಟೈಪ್ ಮಾಡ್ಬೋದು, ನೀವು ಕಂಪ್ಯೂಟ್ರಲ್ಲಿ ವಿತ್ ನೋಡಿ ಹೇಗೆ ಟೈಪ್ ಮಾಡ್ಬೋದು ಅಂತ ತೋರಿಸ್ತೀನಿ. ಫುಲ್ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಕೆಳಗೆ ಬೆಲ್ ಐಕಾನ್ ಕಾಣುತ್ತೆ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮರೆಯದಲ್ಲೇ, ಏಕೆಂದರೆ ನಾವು ಮಾಡೋ ನೆಕ್ಸ್ಟ್ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನಾಗಿ ಬರ್ತೇವೆ. ಸೊ ಸ್ಟಾರ್ಟ್ ಮಾಡೋಣ. ಮೊದಲು ನೀವು ಕಂಪ್ಯೂಟ್ರಲ್ಲಿ ಟೈಪ್ ಮಾಡೋದಕ್ಕೆ ಮೊದಲು ನಿಮ್ಮ ಕಂಪ್ಯೂಟ್ರಲ್ಲಿ ನುಡಿ 4.0 ಅಥವಾ ಇದನ್ನು ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಆಯಿತಾ? ಕ್ಲೋಸ್ ಆದಮೇಲೆ ನುಡಿ 4.0 ಅಥವಾ ಅಪ್ಡೇಟೆಡ್ ವರ್ಷನ್ನು ನಿಮ್ಮ ಕಂಪ್ಯೂಟ್ರಲ್ಲಿ ಡೌನ್ಲೋಡ್ ಇರಬೇಕು. ನೀವು ನುಡಿ ಪ್ರೋಗ್ರಾಮ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ ಮೇಲೆ ಈ ಥರ ಓಪನ್ ಆಗುತ್ತೆ. ಅದು ಇಲ್ಲಿ ನಿಮಗೆ ತೋರಿಸಲ್ಲ. ಇಲ್ಲಿ ಅಪ್ ಆ್ಯರೋ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ನುಡಿ ಅಂತ ಇದೆ ನೋಡಿ. ಇಲ್ಲಿ ನುಡಿ ಅಂತ ಇದೆಯಲ್ಲ, ಅಲ್ಲಿ ನಿಮಗೆ ನುಡಿ ಕಾಣಬೇಕು. ಇಲ್ಲಿ ಅಪ್ ಆ್ಯರೋ ಕ್ಲಿಕ್ ಮಾಡಿದಾಗ ಅಲ್ಲಿ ಕಾಣ್ತು ಅಂದರೆ ನುಡಿ ಓಪನ್ ಆಗಿದೆ ಅಂತ. ಈಗ ನೀವು ಟೈಪ್ ಮಾಡಬೇಕಲ್ವಾ? ಟೈಪ್ ಮಾಡಬೇಕಂದ್ರೆ ನೀವು ವರ್ಡ್ ಪ್ರೊಸೆಸರ್ ಓಪನ್ ಮಾಡಬೇಕು. ನುಡಿ ಆನ್ ಇದ್ದಾಗ ವರ್ಡ್ ಪ್ರೊಸೆಸರಲ್ಲೂ ಬರುತ್ತೆ, ಮತ್ತು ನಿಮಗೆ ಮೈಕ್ರೋಸಾಫ್ಟ್ ವರ್ಡಲ್ಲೂ ಕನ್ನಡ ಬರುತ್ತೆ, ಎಕ್ಸೆಲ್ನಲ್ಲೂ ಕನ್ನಡ ಟೈಪ್ ಮಾಡೋಕ್ಕೆ ಬರುತ್ತೆ. ಈಗ ನಾವೇನು ಹೇಳ್ಕೊಡ್ತಾ ಇರೋದು ಹಾಗೆ ಬರುತ್ತೆ. ಅದಕ್ಕಿಂತ ಮೊದಲು ನೀವು ಇಲ್ಲಿ ಫಾಂಟು ಚೇಂಜ್ ಮಾಡ್ಕೋಬೇಕು. ಇಲ್ಲಿದೆ ನೋಡಿ. ಸರಿ, ಇದಕ್ಕೂ ಸ್ಟಕ್ ಆಗಿದೆ. ಹಿಂಗಿದ್ದಾಗ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಬಂದು ಇಲ್ಲಿ ಒಣಜು ಒನ್ ಜ ಅಂತ ಇದೆಯಲ್ಲ, ಒಣಜು 1 ಅದನ್ನು ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಕನ್ನಡ ಟೈಪಿಂಗು ಇಲ್ಲಿ ನಮ್ಮ ಲಾಕು ಮತ್ತು ಕ್ಯಾಪ್ಸ್ ಲಾಕು ಮತ್ತು ಸ್ಕ್ರೋಲ್ ಲಾಕು 3 ಲೈಟ್ಸ್ ಇರ್ತಾವಲ್ಲ, ಅಲ್ಲಿ ನಿಮಗೆ ಸ್ಕ್ರೋಲ್ ಲಾಕು ಮತ್ತು ನಮ್ಮ ಲಾಕ್ ಅಂತೂ ಆನ್ ಇರುತ್ತೆ, ಮತ್ತು ಸ್ಕ್ರೋಲ್ ಲಾಕ್ ಆನ್ ಮಾಡ್ಕೋಬೇಕು. ನೀವು ನುಡಿ ಓಪನ್ ಮಾಡಿದ ತಕ್ಷಣ ಸ್ಕ್ರೋಲ್ ಲಾಕ್ ಆಟೋಮೆಟಿಕಲಿ ಆನ್ ಆಗುತ್ತೆ. ಆನ್ ಆಗಿಲ್ಲ ಅಂದರೆ ನೀವು ಆನ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ನೀವು ಅದೇ ಹೇಳಿದ್ನಲ್ಲ, ಇಲ್ಲಿ ಫಾಂಟ್ ಚೇಂಜ್ ಮಾಡ್ಕೋಬೇಕು. ನುಡಿ 1 ಬರಬೇಕು. ಆಮೇಲೆ ಇಲ್ಲಿ ಇಂದ ಅಮ್ಮಟಾಗೆ ಹಾಗೆ ತಡ್ರಿ, ಫಾಂಟ್ ದೊಡ್ಡ ಮಾಡ್ತೀನಿ. ಹಾಗೆ ಆಮೇಲೆ ದೊಡ್ಡ ಹಾಗೆ ಶಿಫ್ಟ್ ಮತ್ತು ಆಮೇಲೆ ಹೀಗೆ ಆಮೇಲೆ ದೊಡ್ಡ ಹೀಗೆ ಶಿಫ್ಟ್ ಏನೂ ಇಲ್ಲ ನೋಡಿ. ಇಲ್ಲೇನು ಮಾಡಿದೆ, ಹಾಗೆ ಬರೀ ಹೊಡೆದೆ. ದೊಡ್ಡ ಹಾಗೆ ಶಿಫ್ಟ್ ಹಿಡ್ಕೊಂಡು ಕ್ಲಿಕ್ ಮಾಡಿದೆ. ದೊಡ್ಡಾಗೆ ಶಿಫ್ಟ್ ಹಿಡ್ಕೊಂಡು ಆಮೇಲೆ ಹೀಗೆ ಆಮೇಲೆ ದೊಡ್ಡ ಹೀಗೆ ಶಿಫ್ಟ್ ಹಿಡ್ಕೊಂಡು ಕ್ಲಿಕ್ ಮಾಡಿದ್ರೆ ದೊಡ್ಡ ಬಂತ. ಹೂಗೆ ಯು ಆಮೇಲೆ ದೊಡ್ಡ ಶಿಫ್ಟ್ ಆಯಿತಾ. ಆಮೇಲೆ ರೂಗೆ ಶಿಫ್ಟ್ ಆರ್ ಕ್ಲಿಕ್ ಮಾಡಿದರೆ, ಶಿಫ್ಟ್ ಹಿಡ್ಕೊಂಡು ಆರ್ ಕ್ಲಿಕ್ ಮಾಡಿದರೆ ರೂ ಬರುತ್ತೆ. ಆಮೇಲೆ ಬರಬೇಕಂದ್ರೆ ನಿಮಗೆ ಇದೆಲ್ಲ ಫಾರ್ ಎಲಿಫೆಂಟ್.
ಕ್ಲಿಕ್ ಮಾಡಿದರೆ ಎ. ಆಮೇಲೆ ದೊಡ್ಡ ಎ ಬರಬೇಕಂದ್ರೆ ಸ್ವಿಫ್ಟ್ ಇ ದೊಡ್ಡ ಎ. ನೆಕ್ಸ್ಟು ಐಗೆ ಸ್ವಿಫ್ಟ್ ಹಿಡ್ಕೊಂಡು ಸ್ವಿಫ್ಟ್ ಒತ್ತು ಹಿಡ್ಕೋಬೇಕು. ವೈ ಕ್ಲಿಕ್ ಮಾಡಬೇಕು. ವೈ ಫಾರ್ ಯು. ಸ್ವಿಫ್ಟ್ ಹಿಡ್ಕೊಂಡು ವೈ ಕ್ಲಿಕ್ ಮಾಡಿದಾಗ ನಿಮಗೆ ಐ ಬರುತ್ತೆ. ಐ ಓ ನೆಕ್ಸ್ಟು ಓಗೆ ಬರೀ ಓ ಕ್ಲಿಕ್ ಮಾಡಿದ್ರೆ ಓ ಬಂತು. ದೊಡ್ಡ ಓ ಬರ್ಬೇಕಂದ್ರೆ ಸ್ವಿಫ್ಟ್ ಓ. ಆಮೇಲೆ ಅವ್ಗೆ ಸ್ವಿಫ್ಟ್ ಹಿಡ್ಕೊಂಡು ವಿ ಅವು ಬಂತಾ. ಆಮೇಲೆ ನೆಕ್ಸ್ಟು ಅಮ್ಗೆ ಎ. ಅವಾಗಲೇ ಟೈಪ್ ಮಾಡಿದ್ರಲ್ಲ ಅದೇ ಥರ ಕ್ಲಿಕ್ ಮಾಡಿ ಸ್ವಿಫ್ಟ್ ಹಿಡ್ಕೊಂಡು ಅಮ್ ಆಯಿತಾ. ಆಮೇಲೆ ಸೇಮ್ ಮೊದಲು ಟೈಪ್ ಮಾಡಬೇಕು. ಆಮೇಲೆ ಡಬಲ್ ಪೂಜಿ ಬರಬೇಕಲ್ಲ ಸೈಡ್ಗೆ, ಅಲ್ಲಿ ಸ್ವಿಫ್ಟ್ ಹಿಡ್ಕೊಂಡು ಹೆಚ್ ಕ್ಲಿಕ್ ಮಾಡಿದಾಗ ನೀವು ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ಈಗ ಟೈಪ್ ಮಾಡಿದ್ರೆ ಇಲ್ಲಿ ಗ್ಯಾಪ್ ಬಿಟ್ಟು ಮತ್ತೆ ಸ್ವಿಫ್ಟ್ ಹಿಡ್ಕೊಂಡು ಹೆಚ್ ಕ್ಲಿಕ್ ಮಾಡಿದರೆ ಇಲ್ಲಿ ಬಂತಾ ಇಲ್ಲಿ ಮತ್ತು ಈ ವಿಡಿಯೋದಲ್ಲಿ ನೀವು ಕನ್ನಡ ಟೈಪಿಂಗ್ ಇಂದ ಹಿಡಿದು ಮಠ ಕಲ್ತಿರಲ್ವ, ಅದಕ್ಕೆ ಯಾವ ಸ್ಪೆಲ್ಲಿಂಗು ಕ್ಲಿಕ್ ಮಾಡಿದೆ ಅಂತಂದು ನೀವು ಇನ್ನೊಂದು ಸಲ ರಿಪೀಟ್ ವಿಡಿಯೋ ನೋಡಿ. ಕರೆಕ್ಟಾಗಿ ಹೇಳಿದ್ದೀನಿ ಯಾವ ಸ್ಪೆಲ್ಲಿಂಗ್ಸ್ಗೆ ಯಾವ ಅಕ್ಷರ ಬರ್ತವೆ, ಮತ್ತು ಹಕ್ಕೆ ಸೈಡಿಗೆ ಪೂಜಿ, ಆಮೇಲೆ ಡಬಲ್ ಪೂಜಿ ಯಾವ ಅಕ್ಷರಕ್ಕೆ ಬರ್ತವೆ, ಮತ್ತು ಎದಕ್ಕೆ ಸ್ವಿಫ್ಟ್ ಹಿಡ್ಕೊಂಡು ಎದಕ್ಕೆ ಏನು ಕ್ಲಿಕ್ ಮಾಡಬೇಕು ಅಂತ ಕರೆಕ್ಟಾಗಿ ಹೇಳಿದ್ದೀನಿ. ಮತ್ತು ನಿಮಗೆ ಗಗನ್ಯ ಆಮೇಲೆ ಕಿ ಎಲ್ಲ ಕಲಿಬೇಕು ಅಂತಿದ್ರೆ ಈ ವಿಡಿಯೋಕ್ಕೆ ಟ್ಯಾಗ್ ಮಾಡಿರ್ತೀನಿ, ಅದನ್ನು ನೋಡಿ. ಇಲ್ಲಿ ಸ್ಕ್ರೀನ್ ಮೇಲೂ ಬರ್ತಾ ಇರುತ್ತೆ, ಆ ವಿಡಿಯೋನ ಕ್ಲಿಕ್ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಕೆಳಗೊಂದು ಬೆಲ್ಲೈಕನ್ ಕಾಣುತ್ತೆ, ಬೆಲ್ಲೈಕನ್ ಮರೀದಲ್ಲೇ ಪ್ರೆಸ್ ಮಾಡಿ, ಏಕೆಂದರೆ ನಾವು ಮಾಡೋ ನೆಕ್ಸ್ಟ್ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನಾಗಿ ಬರ್ತವೆ. ಥ್ಯಾಂಕ್ ಯು.